ಹಾಯ್ ಹೆಲೋ ನಮಸ್ಕಾರ ರೆಬೆಲ್ ಟಿವಿಗೆ ಸ್ವಾಗತ. ನಾನು ದೀಪಾ. ಬೆಂಗಳೂರಲ್ಲಿ ಸಡನ್ ಆಗಿ ವಾತಾವರಣ ಚೇಂಜ್ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆಯಿಂದ ತುಂಬ ಇಬ್ನಿ ಇರ್ಬೋದು, ತುಂಬ ವೆದರ್ ಚೇಂಜ್ ಆಗಿರುವಂಥದ್ದು. ಈ ಬಗ್ಗೆ ಬೆಂಗಳೂರಿನ ಸ್ಥಳೀಯರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಚಳಿಯಲ್ಲಿ ಏನು ಹೊರಗಡೆ ಬರೋಕ್ಕೆ ಆಗ್ತಿಲ್ಲ. ಬೆಂಗಳೂರಲ್ಲಿ ತುಂಬ ಕಷ್ಟ ಆಗ್ತಿದೆ. ಇದರಿಂದ ಒಂಥರ ಆರೋಗ್ಯಕ್ಕೆ ಒಂಥರ ಹಾನಿಕರ ರೀತಿ ಆಗ್ತದೆ ಮೇಡಮ್. ಯಾಕೆಂತಂದ್ರೆ ಈ ಕೋಲ್ಡಿಂದನೇ ಹಲವಾರು ವೈರಸ್ಗಳು ಅಟ್ಯಾಕ್ ಆಗೋದು. ಹತ್ತು ಗಂಟೆ ಆಗೋಕ್ಕೆ ಬಂದರೂ ಚಳಿ ಮುಗಿತಾನೆ ಇಲ್ಲ, ಇನ್ನೂ ಚಳಿ ಇದೆ. ಈಗ ವಾತಾವರಣ ತುಂಬ ಕೆಟ್ಟಿದೆ. ಜೀವನದಾಗ ಇನ್ನು ಇದೇ ಮೊದಲನೇ ಬಾರಿಗೆ ಈ ಚಳಿ ನೋಡ್ತಾ ಇರೋದು ಅನ್ಸುತ್ತೆ. ನನಗೆ 53 ವರ್ಷ. ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ. ವ್ಯಾಪಾರ ಏನು ಡಲ್ಲೇ ಮೇಡಮ್. ಜನನೇ ಆಚೆ ಬರ್ತಾ ಇಲ್ಲ ಜಾಸ್ತಿ ಚಳಿಗೆ. ಮಿನಿ ಕಾಶ್ಮೀರಕ್ಕೆ ಬಂದಂಗಾಗಿದೆ ಬೆಂಗಳೂರು. ಯಾಕೆಂದರೆ ವೆದರು ತುಂಬ ಸಪೋರ್ಟ್ ಮಾಡ್ತಾ ಇದೆ. ಮಿನಿ ಕಾಶ್ಮೀರ್ ಲೆವೆಲ್ಗೆ ಹೋಗಿಲ್ಲ, ಅದು ಆ ಥರ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಈ ಸ್ವಲ್ಪ ಚಳಿ ಇತ್ತು. ಇಂಥ ಚಳಿಗಳು ನಾವು ತುಂಬ ಸಮಯಗಳನ್ನು ಕಂಡಿರಲಿಲ್ಲ. ಬಟ್ ಈ ಥರ ಮಾನ್ಸೂನಲ್ಲಿ ಫಸ್ಟ್ ಟೈಮ್. ಜರ್ಕಿನ್ ಹಾಕೊಂಡ್ರೆ ಇಡೋಕ್ಕಾಯ್ತಾ ಇಲ್ಲ. ಸುಮ್ಮನೆ ಎಲ್ಲ ಒಳಗಡೆನೇ ಕೆಲಸ ಮಾಡ್ಕೋಬೇಕು, ಏನು ಕೆಲಸ ಇದ್ರೂ. ಥ್ಯಾಂಕ್ ಯು. ಸರ್, ಬೆಂಗಳೂರಲ್ಲಿ ಸಡನ್ ಆಗಿ ವಾತಾವರಣ ಚೇಂಜ್ ಆಗಿರುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಾ ಸರ್? ಎಲ್ಲಾದ್ರೂ ಏನಾದ್ರು ಚಂಡಮಾರುತ ಆಗಿರ್ಬೋದು, ಅದರಿಂದ ಇದು ಆ ಥರ ಆಗಕ್ಕೆ ಸಾಧ್ಯ ಆಗಿರ್ಬೋದು. ಇಲ್ಲಾಂದರೆ ಆಗ್ತಿರ್ಲಿಲ್ಲ. ಅದು ನೋಡಬೇಕು ಎಲ್ಲಿ ಆಗಿದೆ ನನಗೆ ಅಷ್ಟು ಗೊತ್ತಿಲ್ಲ. ಮತ್ತು ಸಡನ್ಲಿ ಮಣ್ಣಿಂದ ಸ್ವಲ್ಪ ಬಿಸಿಲಿತ್ತು ಮತ್ತು ಬರೀ ಮೋಡ ಇತ್ತು. ಇವತ್ತು ಭಾಳ ಸಡನ್ಲಿ ತುಂಬ ನಿನ್ನಿಂದ ರಾತ್ರಿಯಿಂದ ಚೇಂಜ್ ಆಗಿಬಿಟ್ಟಿದೆ ಮೋಡ. ಅದು ನೀವು ತುಂಬ ವಯಸ್ಸಾಗಿದೆ, ಏನಾದರೂ ಆರೋಗ್ಯದಲ್ಲಿ ಏರುಪೇರು ಏನಾದರೂ ಆಗುತ್ತೆ ಸರ್ ಇದರಿಂದ? ಸ್ವಲ್ಪ ಗಂಟ್ಲಾಡ್ದಿದೆ, ಚಳಿ ಗಂಟ್ಲಾಡ್ದಿದೆ. ಅದರಿಂದ ಸ್ವಲ್ಪ ಮಾತ್ರೆ ತೊಗೊಂಡಿದ್ದೇನೆ. ಮತ್ತೆ 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 ಕಡಿಮೆ ಆಗಿತ್ತು, ಮತ್ತೆ ಸ್ಟಾರ್ಟ್ ಆಗಿದೆ. ಅದರಿಂದ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದು ಸ್ವಲ್ಪ ಕೆಲಸ ಆದರೂ ಬೇಗ ಸ್ವಲ್ಪ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಚಳಿ ತುಂಬ ಇದೆ. ಸ್ವಲ್ಪ ಸಣ್ಣ ಮಳೆ ಬರ್ತಾಯಿತ್ತು ರಾತ್ರಿನೇ. ಮತ್ತು ಹಿಂಗಾಗಿ ಮೇಲೆ ಇದು ಸ್ವಲ್ಪ ಕಷ್ಟ ಆಗಿದೆ. ಜನರಿಗೆ ಕಷ್ಟ, ವಯಸ್ಸಾದ್ರಿಗೆ ಕಷ್ಟ, ನೋವು. ಅದು ಯಾಕೆ ಹಿಂಗೆ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಹೌದು, ಕಷ್ಟ ಆಗುತ್ತೆ. ತುಂಬ ಚಳಿ ಇದೆ ಇಲ್ಲಿ. ಚಳಿಯಲ್ಲಿ ಏನು ಹೊರಗಡೆ ಬರೋಕ್ಕೆ ಆಗ್ತಿಲ್ಲ. ಬೆಂಗಳೂರಲ್ಲಿ ತುಂಬ ಕಷ್ಟ ಆಗ್ತಿದೆ. ಮನೇಲೆಲ್ಲ ಸ್ವೆಟ್ರ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಒಟ್ಟು ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ಒಳಗಡೆ ಕೂತ್ಕೊಂಡ್ರು ಕೂಡ ಒಳಗಡೆ ಎಲ್ಲ ಲಾಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಮನೆ ಡೋರೆಲ್ಲ ಲಾಕ್ ಆಗಿದೆ, ವಿಂಡೋಸ್ ಎಲ್ಲ ಲಾಕ್ ಆಗಿ ಕೂತ್ಕೊಂಡ್ರು ಕೂಡ ಒಳಗಡೆನೂ ತುಂಬ ಚಳಿ ಇದೆ. ಮತ್ತು ಹೊರಗಡೆ ಬರೋಕ್ಕೆ ಆಗ್ತಾಯಿಲ್ಲ. ಆದರೆ ನಾವು ಇಲ್ಲಿ ವಿಧಾನಸೌಧ ನೋಡಬೇಕು ಅಂತ ಹೊರಗಡೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ ಹೊರಗಡೆ ಬಂದಿದ್ದಕ್ಕೆ. ಆದರೆ ತುಂಬ ಚಳಿ ಇದೆ, ಅದಕ್ಕೆ ಸ್ವೆಟ್ರ್ ಹಾಕ್ಕೊಂಡು ಇಲ್ಲಿ ಬಂದಿದ್ದೀವಿ. ಇನ್ನೂ ಚಳಿ ಇದೆ. ಚಳಿ 10 ಗಂಟೆ ಆಗೋಕ್ಕೆ ಬಂದರೂ ಚಳಿ ಮುಗಿತಾನೆ ಇಲ್ಲ, ಇನ್ನೂ ಚಳಿ ಇದೆ. ಈಗ ವಾತಾವರಣ ತುಂಬ ಕೆಟ್ಟಿದೆ. ಮತ್ತು ನಿನ್ನೆ ಎಲ್ಲ ಸ್ವಲ್ಪ ಮಳೆ ಬಂದಿತ್ತು. ಮಳೆ ಬಂದಮೇಲೆ ತುಂಬ ಕಷ್ಟ ಆಗಿತ್ತು ಹೊರಗಡೆ ಎಲ್ಲ ಬರೋಕ್ಕೆ. ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಬೇಗ ಎದ್ದೇಳಬೇಕು, ಬೇಗ ಕೆಲಸ ಮಾಡಬೇಕು. ಹೀಗೆ ಎಲ್ಲ ತುಂಬ ಕಷ್ಟ ಇದೆ ಇಲ್ಲಿ ಬೆಂಗಳೂರಲ್ಲಿ. ಹೊರಗಡೆ ಬಂದು ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ. ಸುಮ್ಮನೆ ಎಲ್ಲ ಒಳಗಡೆನೇ ಕೆಲಸ ಮಾಡ್ಕೋಬೇಕು, ಏನು ಕೆಲಸ ಇದ್ರೂ. ಥ್ಯಾಂಕ್ ಯು. ಈ ವಾತಾವರಣ ಅಂತಂದರೆ ಒಂಥರ ಕೋಲ್ಡು. ಇದರಿಂದ ಒಂಥರ ಆರೋಗ್ಯಕ್ಕೆ ಒಂಥರ ಹಾನಿಕರ ರೀತಿ ಆಗ್ತದೆ ಮೇಡಮ್. ಹಿಂದೆ ನಾವು 5 ಗಂಟೆಗೆ ಎದ್ದು ವಾಕ್ ಹೋಗ್ತಿದ್ದು. ಈ ವಾತಾವರಣದಲ್ಲಿ ಈಗ ನಾವು 8 ಗಂಟೆ ಆಯ್ತದೆ ಹೇಳೋದು. ಅದರಿಂದ ಈ ಕೋಲ್ಡು ಭಾಳ ಎಫೆಕ್ಟು ಮನುಷ್ಯನಿಗೆ. ಆದರೆ ಎದ್ದ ತಕ್ಷಣ ಈ ಕೋಲ್ಡಿನಲ್ಲಿ ಮತ್ತೆ ಬಿಸಿಲು ಬಂದಾಗ ಸ್ವಲ್ಪ ಬಿಸಿಲು ಕಾದರೆ ಆಗ ಸ್ವಲ್ಪ ಅದು ಇದಾಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಎದ್ದೇಳೋಕ್ಕೆಲ್ಲ ತುಂಬ ಕಷ್ಟ ತುಂಬ ಕಷ್ಟ ಐತೆ ಮೇಡಮ್. ಅದೇ ಹೇಳ್ದನಲ್ಲ, ನಾವು ಹಿಂದೆ 5 ಗಂಟೆಗೆ ಹೇಳ್ತಿದ್ದು. ಇವಾಗ ಇದು ಬಂತ ವಾತಾವರಣ ಚೇಂಜ್ ಆದ ತಪ್ಪಿನಿಂದ 8 ಗಂಟೆ ಆಯ್ತು ಹೇಳೋದು. ಹಾಗಾದರೂ ಹೇಳೋಕ್ಕಾಗಲ್ಲ. ಚಳಿ ನಮ್ಮನ್ನು
ಆವರ್ಸ್ಕೊಬಿಟ್ಟಿರ್ತದೆ. ರಗ್ ಹಾಕಿ ಒದಿಸಿ ಮಲಿಕೊ ನೀನು ಕಂದ ಅಂತ ತಟ್ತಾ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಆಗ್ತಿದೆ ಸಡನ್? ಸಡನ್ ಅದೇ ಸ್ವಲ್ಪ ನೀರು ಇದರಲ್ಲಿ ಕೂಲ್ಡ್ ಇರೋದ್ರಿಂದ ಅದು ಕುಡಿದಾಗ ಇದು ಏನು ನೆಗಡಿ ಬರ್ತದೆ, ಕೆಮ್ಮು ಇರ್ತದೆ, ಇದರಿಂದ ಇದಾಯ್ತು. ಆದ್ದರಿಂದ ಸ್ವಲ್ಪ ಈ ಸಮಯದಲ್ಲಿ ಆರೋಗ್ಯ ನಾವು ನೆಗಡಿ ಇದೇನು ಬರಬಾರ್ದು ನೋಡ್ಕೋಬೇಕು ಅಂದರೆ ಬಿಸಿನೀರು ಕುಡಿದ್ರೆ ಒಳ್ಳೆ ಉತ್ತಮವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ ಮೇಡಮ್. ಚಳಿನಲ್ಲಿ ಸುಮಾರು ಎಷ್ಟೋ ಜನ ಆರೋಗ್ಯ ಹದಗೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂತಂದರೆ ಕೋಲ್ಡಲ್ಲಿ ಫುಲ್ಲು ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಮತ್ತು ಹೆಲ್ತ್ ಇಶ್ಯೂಸ್ ಆಗುತ್ತೆ. ಈ ಕೋಲ್ಡಿಂದ ಏನಾಗುತ್ತೆ ಅಂದರೆ ತಲೆನೋವು ಬರುತ್ತೆ. ಅದ್ರ ಜೊತೆಗೆ ಸ್ಟ್ರೋಕು ಆಗುವಂಥ ಸಾಧ್ಯತೆ ಜಾಸ್ತಿನೇ ಇದೆ. ಆದ್ದರಿಂದ ಏನಾಗುತ್ತೆ ಅಂತಂದರೆ ಈ ಜನಗಳು ಸ್ವಲ್ಪ ಸ್ವೆಟ್ರನ್ನ ಹಾಕ್ಕೊಂಡು ಜರ್ಕಿನ್ ಹಾಕ್ಕೊಂಡು ಸ್ವಲ್ಪ ಬಾಡಿನ ಸ್ವಲ್ಪ ಇದು ಮಾಡಿಕೊಂಡ್ರೆ ಹೀಟ್ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಎಲ್ಲೇ ಹೋದ್ರೂ ಮತ್ತು ಮಾಸ್ಕ್ ಹಾಕೊಂಡು ತಿರುಗಾಡಬೇಕು. ಯಾಕೆಂತಂದರೆ ಈ ಕೋಲ್ಡಿಂದನೇ ಹಲವಾರು ವೈರಸ್ಗಳು ಅಟ್ಯಾಕ್ ಆಗೋದು. ಆದ್ದರಿಂದ ಏನು ಮಾಡಬೇಕು ಅಂದ್ರೆ ಮುಂಜಾಗ್ರತೆಯಾಗಿ ನಾವು ಹೆಲ್ತ್ ಕಾಪಾಡ್ಕೊಳ್ಳೋಕ್ಕೋಸ್ಕರ, ಯಾಕೆಂತಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಕಾಯ್ತಾ ಇರ್ತಾರಲ್ವಾ, ಇವ್ರಿಗೆ ಚೆನ್ನಾಗಿರ್ತಾರೆ, ಚೆನ್ನಾಗಿ ಬರ್ತಾರೆ ಅಂತ. ನಮ್ಮ ಫ್ಯಾಮಿಲಿಯವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಮತ್ತು ನಮ್ಮ ಜನಗಳು ಚೆನ್ನಾಗಿರ್ಬೇಕು. ಹಾಗಾಗಿ ಎಲ್ಲರೂ ಈ ಮುಂಜಾಗ್ರತೆಯಿಂದ ದಯವಿಟ್ಟು ಎಲ್ಲರೂ ನಿಮ್ಮ ಹೆಲ್ತನ್ನ ಕಾಪಾಡ್ಕೊಳ್ಳಿ ದಯವಿಟ್ಟು. ಯಾಕೆಂತಂದರೆ ಹೋದ ಜೀವ ಮತ್ತೆ ಬರಲ್ಲ ವಾಪಸ್ಸು. ದಯಮಾಡಿ ನಿಮ್ಮ ಮುಂಜಾಗ್ರತೆಯಿಂದ ದಯಮಾಡಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಭಯಂಕರ ಇನ್ನು ಜೀವನದಾಗ ಇನ್ನು ಇದೇ ಮೊದಲನೇ ಬಾರಿಗೆ ಈ ಚಳಿ ನೋಡ್ತಾ ಇರೋದು ಅನ್ಸುತ್ತೆ. ನನಗೆ 53 ವರ್ಷ ಈ ವೆದರ್ನ ನೋಡ್ತಾ ಇರೋದು ಇದೇ ಮೊದಲನೇ ಬಾರಿಗೆ ಅನಿಸುತ್ತೆ. ಅದು ನಾನು ಯಾವತ್ತೂ ಈ ಥರ ಚಳಿ ನೋಡಿರಲಿಲ್ಲ. ಆದರೆ ಬೆಳಗ್ಗೆ ಎದ್ದು ನಾವು ಈಚೆ ಬರೋದೇ ತುಂಬ ಕಷ್ಟ ಆಗ್ತದೆ. ಸದ್ಯಕ್ಕೆ ನಮಗೇನು ಏರುಪೇರು ಆಗಿಲ್ಲ. ಆದರೆ ನಮ್ಮ ಬೆಳಗ್ಗೆ ಎದ್ದು ಒಂದು ವಾಕ್ ಮಾಡೋಕ್ಕೂ ನಮಗೆ ತುಂಬ ತೊಂದರೆ ಆಗ್ತದೆ. ವಾಕ್ ಮಾಡೋಕ್ಕೆ ಆಗಲ್ಲ. ಆದರೆ ಈ ಥರ ಚಳಿನ ನನ್ನ ಜೀವನದಾಗೆ ನೋಡಿರಲಿಲ್ಲ ಅನಿಸುತ್ತೆ. ಅಷ್ಟೊಂದು ಭಯಂಕರ. ಆದರೂ 2 ವೀಲರ್ ಬರಬೇಕಲ್ವಾ, ಅದೇ ಬರಬೇಕು. ಆದರೆ ಭಯಂಕರ ಚಳಿ ಇದೆ. ಬೆಳಿಗ್ಗೆ ನಾವು 5:20, 5:15 ಎದ್ಬಿಡ್ತೀವಿ. ಭಯಂಕರ. ಆದ್ರೂ ಎದ್ರೊಳ್ಳೇಬೇಕು. ನಾವು ವಾಕ್ ಮಾಡೋಕೆ ಹೋಗ್ತೀವಿ, ಶಟ್ಲ್ ಕಾಡೋಕೆ ಹೋಗ್ತೀವಿ, ಅವಾಗ ಎದ್ದು ನಾವು ಹೋಗಲೇಬೇಕು. ಆದರೂ ಎದ್ದು ಹೋಗ್ತೀವಿ. ಮಿನಿ ಕಾಶ್ಮೀರಕ್ಕೆ ಬಂದಂಗಾಗಿದೆ ಬೆಂಗಳೂರು. ಯಾಕೆಂದರೆ ವೆದರು ತುಂಬ ಸಪೋರ್ಟ್ ಮಾಡ್ತಾ ಇದೆ. ಈ ವೆದರು ಹೆಲ್ತಿನೂ ಇದೆ, ಅನ್ಹೆಲ್ತಿ ಏನು ಅನ್ನಿಸ್ತಿಲ್ಲ ನಮಗೇನು. ಯಾಕೆಂದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದು ಕಾಮನ್ನು. ನಮ್ಮ ಜಿಲ್ಲೆಗೆ ಬಂದಿದ್ದೀವಿ ಅನ್ನೋ ಭಾವನೆ ಬರ್ತಾ ಇದೆ. ವೆದರ್ ಚೆನ್ನಾಗಿದೆ. 100%. ಸ್ವಿಟ್ಜರ್ಲ್ಯಾಂಡ್ ತುಂಬ ಚೆನ್ನಾಗಿದೆ ಅನ್ಸುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಡನ್ ಆಗಿ ವೆದರ್ ಚೇಂಜ್ ಆಗಿರೋದ್ರಿಂದ ಏನಾದ್ರು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ? ಇಲ್ಲ ಆ ಥರ ಎಲ್ಲ ಏನಾಗಲ್ಲ. ಏನಿಲ್ಲ ಮೇಡಮ್, ನನಗೇನನ್ಸುತ್ತೆ ಅಂದರೆ ವೆದರ್ ತುಂಬ ಸಪೋರ್ಟಿವ್ ಆಗಿದೆ. ಚಳಿಗಾಲದಲ್ಲಿ ಚಳಿ ಆಗಲೇಬೇಕು. ಇಷ್ಟು ದಿನ ತುಂಬ ಬಿಸಿಲಿತ್ತು, ಈಗ ಸಡನ್ ಆಗಿ ಚಳಿ ಬಂದಿರೋದ್ರಿಂದ ಏನಾದ್ರು? ಇಲ್ಲ ಮೇಡಮ್, ಅದು ಮನುಷ್ಯನಿಗೆ ಇದು ತುಂಬ ರೆಸಿಸ್ಟೆನ್ಸ್ ಪವರ್ ಕೊಡುತ್ತೆ. ಚಳಿ ಬೇಕು, ಚಳಿಗಾಲದಲ್ಲಿ ಚಳಿ ಆಗಲೇಬೇಕು. ಹಾಗಾಗಿ ಮಳೆಗಾಲದಲ್ಲಿ ಮಳೆ ಆಗಬೇಕು, ಬಿಸಿಲಲ್ಲಿ ಬಿಸಿಲಾಗಬೇಕು. ಪ್ರತಿ ವರ್ಷ ಚಳಿಗಾಲ ಕಡಿಮೆ ಇತ್ತು, ಅಂದರೆ ಮೋಡ ಇರೋದು, ವೆದರ್ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಚಳಿ ಆಗ್ತಿರ್ಲಿಲ್ಲ. ಆ ಮರದ ಎಲೆಗಳೆಲ್ಲ ಸರಿಯಾಗಿ ಉದುರುತ್ತಿರಲಿಲ್ಲ, ಅದು ಸಪೋರ್ಟ್ ಮಾಡ್ತಿರಲಿಲ್ಲ. ಈ ಸಲ ಬಂದಿರೋ ವಿಂಟರ್ ಚಳಿ ತುಂಬ ಸಪೋರ್ಟಿವ್ ಆಗಿದೆ. ಖುಷಿ ಅನಿಸ್ತಿದೆ ಮೇಡಮ್. ತುಂಬ ಖುಷಿ ಅನಿಸ್ತೈತೆ ಮೇಡಮ್. ಇಲ್ಲ, ಒಂಥರ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಬಿಸಿಲು ಬಂದರೆ ಸ್ವಲ್ಪ ಬೆಚ್ಚಗಿರುತ್ತೆ. ಇವತ್ತು ತುಂಬಾ ಚಳಿ ಇರೋಂಥದ್ದು. ಹೌದು. ಸಡನ್ ಆಗಿ ಚೇಂಜ್ ಆಗಿದೆ. ಏನು ಮಾಡೋಕ್ಕಾಗಲ್ಲ. ವೆದರ್ ನೇಚರ್ ಅದು ಹೆಂಗೆ ಬರುತ್ತೆ ನಾವು ಹಂಗೆ ತಗೋಬೇಕಾಗುತ್ತೆ. ಆದರೆ ಸ್ವಲ್ಪ ಬೆಚ್ಚಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ತುಂಬ ಚಳಿ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಬೆಳಗ್ಗೆ ಎಲ್ಲ ಎದ್ದೇಳೋದಕ್ಕೆ ಇನ್ನೂ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಆದರೆ ಏನಾಗಿದೆ, ನಾವು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಕಾಶ್ಮೀರ ಅಂತ ಏನಾದ್ರು ಅನಿಸ್ತಿದ್ಯಾ? ಮಿನಿ ಕಾಶ್ಮೀರ್ ಲೆವೆಲ್ಗೆ ಹೋಗಿಲ್ಲ. ಅದು ಆ ಥರ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಮಕ್ಕಳೆಲ್ಲ ಇದಾರಲ್ಲ, ಅವ್ರಿಗೆಲ್ಲ ಬೆಳಗ್ಗೆ ಬೇಗ ಎದ್ದೇಳಿಸ್ಬೇಕು, ಬೇಗ. ಹೌದು, ಅದು ಇದ್ದದ್ದು ಅದು ಏನು ಮಾಡೋಕ್ಕಲ್ಲ. ಅದೆಲ್ಲ ಒಂದು ಈ ವೆದರ್ಗೆ ಏನು ಮಾಡೋಕ್ಕಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಅದು ನಮ್ಗೆ ಒಂದು ಚಾಲೆಂಜೇ. ನಾವು ಚಾಲೆಂಜ್ ಫೇಸ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೇನು ಕಷ್ಟ ಅಂತ ಅನ್ನಿಸ್ತಿಲ್ಲ ಈ ಚಳಿಯಿಂದ? ತುಂಬಾ ಖುಷಿನೇ ಆಗ್ತಿದ್ಯಾ? ಸ್ವಲ್ಪ ಖುಷಿ ಇದೆ, ಬಟ್ ಒಂದೊಂದು ಕಡೆ ತುಂಬ ಬೇಜಾರು ಬಿಡುತ್ತೆ. ಯಾಕಂದರೆ ಆ್ಯಕ್ಟಿವ್ ಆಗಿರಲ್ಲ, ಅವಾಗೆಲ್ಲ ಲೇಸಿ ಆಗ್ಬಿಡ್ತೀವಿ ಈ ವೆದರ್ಗೆ. ದಾವಣಗೆರೆಯಲ್ಲಿ ಚಳಿ ಇದೆಯಾ ತುಂಬಾ? ದಾವಣಗೆರೆ ಬೆಂಗಳೂರಿಗಿನ್ನೂ ಚಳಿ ಜಾಸ್ತಿ ಇದೆ ಮೇಡಮ್. ಇಲ್ಲ ಬೆಂಗಳೂರೇ ಚಳಿ ಕಮ್ಮಿ ಇದೆ. ಹೌದು ಮೇಡಮ್. ಈ ಸಡನ್ ಆಗಿ ಚಳಿ ಏನಾದ್ರು ಬರ್ತಿಲ್ಲ, ಅದರಿಂದ ಏನಿಲ್ಲ ಮೇಡಮ್, ಬೆಳಗ್ಗೆ ನಾವು ಬಂದಾಗ ಒಂದು ಸ್ವಲ್ಪ ಮಂಜು ಬಿದ್ದು ಮಳೆ ಹನಿ ಬಂದಂಗೆ ಬಂತು. ಈಗಿಲ್ಲ, ಕೋಲ್ಡ್ ಇದೆ ವಾತಾವರಣ ಅಷ್ಟೇ.
ಆರೋಗ್ಯದಲ್ಲಿ ಏನಾದರೂ ಇರುತ್ತೆ? ಇಲ್ಲ ಇಲ್ಲ ಏನಿಲ್ಲ ಮೇಡಮ್. ನಿಮ್ಗೆ ಚಳಿ ನಮಗೆ ಚಳಿ ಹೆಚ್ಚಿಗಿದೆ ಮೇಡಮ್ ಅಲ್ಲಿ ಇನ್ನೂ ಇದಕ್ಕಿನ್ನು, ಹಂಗಾಗಿ ಹಂಗಾಗಿ ಏನು ಅನ್ನಿಸ್ತಾ ಏನು ಅನ್ನಿಸ್ತಾ ಇಲ್ಲ. ಚಳಿ ಮಡಿಕೇರಿಯಲ್ಲಿ ತುಂಬ ಚಳಿನೇ, ಹಾಗಾಗಿ ನಮಗೆ ಇಲ್ಲಿ ಅಷ್ಟೇನು ಚಳಿ ಅಂತ ಅನಿಸ್ತಾ ಇಲ್ಲ. ಅಲ್ಲಿ ಚಳಿ ಇರೋದ್ರಿಂದ ಅಲ್ಲಿ ಚಳಿ ಇರೋದ್ರಿಂದ ಇಲ್ಲಿ ಅಷ್ಟೇನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಚಳಿ ಇದೆ ಇಲ್ಲಿನೂ, ತುಂಬ ಚಳಿ ಇದೆ. ಎಲ್ಲ ಚೆನ್ನಾಗಿದೆಯಾ? ಏನು ಆ ಥರ ಏನು? ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಮೋಡ ಇದೆ. ಅದೇ ಯಾವುದು ಬಿಸಿಲಿಲ್ಲ, ಮೋಡ ಇದೆ ಇಲ್ಲಿ. ಖುಷಿ ಹಾಗೆ ಆಗ್ತಿದ್ಯಾ? ಖುಷಿ ಆಗ್ತಾ ಇದೆ. ಒಂಥರ ಮಿನಿ ಕಾಶ್ಮೀರ ಅಂತ ಏನಾದರೂ ಅನ್ನಿಸ್ತಿದ್ಯಾ? ನೀವು ಅಲ್ಲಿ ತುಂಬಾ ಚಳಿ ಇರೋದ್ರಿಂದ ಹೌದೌದು, ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ನಮಗೆ. ಹೌದು. ಓಕೆ, ಥ್ಯಾಂಕ್ ಯು. ನಾವು ಗಡಿನಾಡು ಗಾದ್ನೂರು ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿಂದ ನಿಯರ್ ಬೈ ಕೊಂಗಾಳಿ ಬೆಟ್ಟದ ಹತ್ರ ಚಿಮಟಳ್ಳಿ ಅಂತ, ಅಲ್ಲಿಂದ ಬಂದಿದ್ದೀವಿ. ಬೆಂಗಳೂರು ತುಂಬ ಚೆನ್ನಾಗಿದೆ, ವೆದರ್ ಎಲ್ಲ ತುಂಬ ಅದ್ಭುತವಾಗಿದೆ. ವಿಧಾನಸೌಧ ಹತ್ರ ಬಂದಿದ್ದೀವಿ, ತುಂಬ ಖುಷಿ ಆಯಿತು. ಹಂಗಾಗಿ ಭಾರಿ ಖುಷಿ. ನಾವು ಇಲ್ಲಿ ವಿಶ್ವಕರ್ಮ ಸಂಘದ ಒಂದು ಮೀಟಿಂಗ್ ಇದೆ, ಕೆ ಪಿ ನಂಜುಂಡಿ ಅವ್ರದ್ದು. ಆ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ಬಂದ್ವಿ. ಆದರೆ ಇಲ್ಲಿ ಏರಿಯಾ ಲೊಕೇಶನ್ ತುಂಬ ಅದ್ಭುತವಾಗಿದೆ, ಹಾಗಾಗಿ ತುಂಬ ಖುಷಿ ಆಯಿತು. ಬೆಳಗ್ಗೆ ತುಂಬಾ ಚಳಿ ಇದೆ, ತುಂಬ ಚಳಿ ಇದೆ. ಆದ್ರೂ ಇಲ್ಲಿ ನಮ್ಮ ಕಡೆ ತುಂಬ ಚಳಿ ಜಾಸ್ತಿ ಇದೆ, ಇದರಲ್ಲಿ ಅಷ್ಟು ಏನು ಚಳಿ ಕಾಣಿಸ್ಲಿಲ್ಲ. ಹಾಗಾಗಿ ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಖುಷಿಯಾಗಿದೆ. ಇಲ್ಲಿರೋ ಜನ, ಬಟ್ ವಿಧಾನಸೌಧ ಮತ್ತು ಈ ಕ್ಲೀನಿಂಗು, ಈ ಥರ ನೀಟ್ನೆಸ್ ಸಿಟಿ ತುಂಬ ಅತ್ಯದ್ಭುತವಾಗಿದೆ. ನಾವು ಹಳ್ಳಿ ಗ್ರಾಮದಿಂದ ಬಂದಿರೋದ್ರಿಂದ ಈ ಸಿಟಿ ವಾತಾವರಣ ನೋಡೋಕೆ ತುಂಬ ಖುಷಿ ಆಯಿತು. ಹಂಗಾಗಿ ಬೆಳಗ್ಗೆ ನೀವು ಸಿಕ್ಕಿದ್ದೀರಾ, ಇನ್ನೂ ಖುಷಿ. ಬಟ್ ವಿಧಾನಸೌಧ ಮುಂದೆ ನಿಂತಿದ್ದೀವಿ, ಇದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅಲ್ವಾ. ತುಂಬ ಅತ್ಯದ್ಭುತ, ನಮ್ಮ ಕಡೆ ಇಲ್ಲ, ನಾವು ನೋಡಿಲ್ಲ. ಹಾಗಾಗಿ ಇದೇ ಫಸ್ಟ್ ಬಾರಿ ಬಂದು ನೋಡಿರೋದು, ತುಂಬ ಖುಷಿ ಆಯ್ತು ಮೇಡಮ್. ಅಲ್ಲ, ಇಲ್ಲಿದು ಬೆಂಗಳೂರದು ಕಳೆದ 2 ದಿನಗಳ ಚಳಿ ಅಂತ ಕೇಳಿದ್ದೆ. ಇದು ಸ್ವಲ್ಪ ಚಳಿ ಇತ್ತು. ಇಂಥ ಚಳಿಗಳು ನಾವು ತುಂಬ ಸಮಯಗಳನ್ನು ಕಂಡಿರಲಿಲ್ಲ. ನಮ್ಮ ಸಣ್ಣ ವಯಸ್ಸಲ್ಲಿ ನಾವು ನಮ್ಮ ಊರ ಕಡೆ ನೋಡಿದ್ವಿ ಚಳಿ. ಅಂಥ ಚಳಿ ಊರಲ್ಲಿ ಕೂಡ ಇಲ್ಲ. ಸೊ ಏನೋ ವಾತಾವರಣ ವ್ಯತ್ಯಾಸದಿಂದ ಊರಲ್ಲಿ ಸ್ವಲ್ಪ ಚಳಿ ಇದೆ. ಬಟ್ ಬೆಂಗಳೂರಲ್ಲಿ ಅಲ್ಲಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಬೆಳಗ್ಗೆ ಎದ್ದೇಳೋದಕ್ಕೆಲ್ಲ ಕಷ್ಟ ಅಂತ ಏನು? ಆ ಥರದಿಲ್ಲ, ನಮ್ಮದು ರೊಟೀನ್ ಮಾಮೂಲಿ ಇರುತ್ತೆ. ಆಟೋಮೆಟಿಕ್ ಅದು ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಈ ದಿನ ಸ್ವಲ್ಪ ಚಳಿ ಕಾಣ್ತಾ ಇದೆ ಅಷ್ಟೇ. ವಾತಾವರಣ ಬದಲಾವಣೆಯಿಂದ ಖುಷಿ ಇದೆ ನಿಮಗೆ? ಖುಷಿ ಇದೆ. ಮೇಡಮ್ ಆ್ಯಕ್ಚುಲಿ ಬೆಂಗಳೂರಿಗೆ ಫುಲ್ ಟೈಮ್ ಅವಾಗ ಬರ್ತಾ ಇರ್ತೀವಿ. ಬಟ್ ಈ ಥರ ಮಾನ್ಸೂನಲ್ಲಿ ಫಸ್ಟ್ ಟೈಮ್. ಅಂದರೆ ಒಂಥರ ಲೈಕ್ ಏನೋ ಒಂದು ವೆರೈಟಿ, ಸಮಥಿಂಗ್ ನ್ಯೂ, ಆ ಥರ ಚೆನ್ನಾಗಿದೆ. ಈ ಥರ ಫುಲ್ ಕೋಲ್ಡ್ ಇದೆ, ಹೆವಿ ಕೋಲ್ಡ್ ಇದೆ. ಬಟ್ ನಮಗೆಲ್ಲ ಅದು ರೂಢಿ ಇದೆ ಆಲ್ರೆಡಿ. ಆ ಥರ ಏನೂ ಫೀಲ್ ಆಗ್ತಿಲ್ಲ. ಬಟ್ ಏನೋ ಒಂಥರ ಸಮಥಿಂಗ್ ಚೇಂಜಸ್ ಚೆನ್ನಾಗಿ ಕಾಣ್ತಿದೆ. ಹೆಲ್ತ್ ಎಲ್ಲ ಏನಾದರೂ ಇಶ್ಯೂ ಬರ್ತಿದೆಯಾ? ಏನೂ ಇಲ್ಲ, ಆಲ್ಮೋಸ್ಟ್ ಆಲ್ ಕಂಫರ್ಟೇಬಲ್ ಇದ್ದೇವೆ. ಯಾಕಂದರೆ ನಾವೆಲ್ಲ ಹೊರಗೆ ಅಡ್ಡಾಡೋರಲ್ಲ, ಆ ಥರ ಏನು ಇಶ್ಯೂಸ್ ಬರಲ್ಲ. ಆಮೇಲೆ ಚೆನ್ನಾಗಿದೆ ಎಲ್ಲ. ನೋಡ್ಬೇಕಂದ್ರೆ ಇವತ್ತು ಒಳಗೆ ಬುಕ್ಕಿಂಗ್ ಇತ್ತು, ಕ್ಯಾನ್ಸಲ್ ಆಯಿತು. ಲಾಸ್ಟ್ ಎಂಡ್ ಆಫ್ ದಿ ಮೂಮೆಂಟ್ ಟಿಕೆಟ್ ಸಿಗಲಿಲ್ಲ, ಆ ಥರ ಅಷ್ಟೇ. ಬೆಂಗಳೂರು ನೋಡ್ತಾನೆ ಇರ್ತೇವೆ ಮೇಡಮ್. ಇದೇ ಫಸ್ಟ್ ಟೈಮ್ ಅಂತಲ್ಲ, ಈ ಕ್ಲೈಮೇಟಲ್ಲಿ ಇದೇ ಫಸ್ಟ್ ಟೈಮ್. ಚೆನ್ನಾಗಿ ಅನಿಸ್ತು. ಖುಷಿ ಆಗ್ತಿದೆಯಾ? ಹ್ಞೂ ಮೇಡಮ್, ಖುಷಿ ಆಗ್ತಾ ಇದೆ. ಚೆನ್ನಾಗಿದೆ ವೆದರ್. ಚಳಿ ಏನು ಅಷ್ಟು ಮಟ್ಟಿಗಿಲ್ಲ. ನಮ್ಮ ಕಡೆಗೆ ಎಲ್ಲ ಭಾಳನೇ ಚಳಿ ಇರುತ್ತೆ ಈ ಟೈಮಲ್ಲಿ, ಆದರೆ ಈಗ ಇಲ್ಲಿ ಚಳಿ ಇಲ್ಲ. ಚೆನ್ನಾಗಿದೆ ವೆದರ್ ನೋಡೋಕ್ಕೆ. ವಿಧಾನಸೌಧ ಹತ್ರ ಈ ಟೈಮಲ್ಲಿ ಚೆನ್ನಾಗಿದೆ. ಚಳಿ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಮಿನಿ ಕಾಶ್ಮೀರ್ ತರ ಅಂತ ಏನಾದರೂ ಅನ್ನಿಸ್ತಾ ಇದೆ? ನಿನ್ನೆಯಿಂದ ಹಂಗೆ ಇದೆ. ಜರ್ಕಿನ್ ಹಾಕೊಂಡ್ರೆ ಇಡೋಕಾಯ್ತಾ ಇಲ್ಲ. ಕಷ್ಟ ಆಗ್ತಿದ್ಯಾ? ಖುಷಿ ಆಗ್ತಿದ್ಯಾ? ಕಷ್ಟನೇ ಆಗ್ತಿದೆ. ಕಷ್ಟ ಆಗ್ತಿದೆ. ಎಲ್ಲ ಹೇಗಿದೆ ವ್ಯಾಪಾರ? ವ್ಯಾಪಾರ ಏನು ಡಲ್ಲೇ ಮೇಡಮ್. ಜನನೇ ಆಚೆ ಬರ್ತಾ ಇಲ್ಲ ಜಾಸ್ತಿ ಚಳಿಗೆ. 1 ಗಂಟೆ ಮೇಲೆ ನೋಡ್ಬೇಕು ಬಿಸಿಲು ಬಂದು. ಸಡನ್ ಆಗಿ ಚಳಿ ಇರೋದ್ರಿಂದ ವೆದರ್ ಇಲ್ದಲ್ಲೇ ನಿಮ್ಗೆ ಏನಾದರೂ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗ್ತಿದೆಯಾ? ನಮಗೇನು ಆ ಥರ ಏನಿಲ್ಲ. ಅದೇ ಒಂಚೂರು ಚಳಿ ಒಂಚೂರು ನಿನ್ನೆಯಿಂದ ಜಾಸ್ತಿ ಇದೆ. ನಾವು ಆವಾಗ ಟಾನಿಕ್ ತಗೊಂಡ್ಬಿಡ್ತೀವಿ ಅದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಜನಗಳ ಅಭಿಪ್ರಾಯ ಹೇಗಿತ್ತು ಅಂತ. ನೀವು ಕೂಡ ಹೊರಗಡೆ ಓಡಾಡುವಾಗ ಸ್ವೆಟರ್ ಆಗಿರ್ಬೋದು, ಮಫ್ಲರ್ಗಳಾಗಿರ್ಬೋದು, ಈ ಥರ ಎಲ್ಲ ಕವರ್ ಮಾಡಿಕೊಂಡು ಹೊರಗಡೆ ಓಡಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ದೀಪಾ, ರೆಬೆಲ್ ಟಿವಿ ಕನ್ನಡ.